ನಮಸ್ತೆ ಫ್ರೆಂಡ್ಸ್, ಕಳೆದ 2 ವಿಡಿಯೋಗಳಲ್ಲಿ ಪೋಸ್ಟಲ್ ಎಕ್ಸಾಮ್ಗೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ. ಇಂದಿನ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವಾಗಿ ಮತ್ತೆ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸುವ. ಈ ಪ್ರಶ್ನೋತ್ತರಗಳು ನಿಮಗೆ ಮುಂದೆ ಬರಲಿರುವಂತಹ ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್, ಪೋಸ್ಟ್ಮ್ಯಾನ್ ಹಾಗೂ MTS ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತ ಆಗಲಿವೆ. ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲ ಪ್ರಶ್ನೆ, MNOP ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಡ್ಯಾಶ್. MNOP ಇದನ್ನು ಯಾವಾಗ ಪರಿಚಯಿಸಲಾಯಿತು ಅಂತ ಕೇಳಿದ್ದಾರೆ. ಆಯ್ಕೆಗಳು ಈ ರೀತಿ ಇವೆ: 2010, 2015, 2020 ಮತ್ತು 2005 ಅಂತ ಕೊಟ್ಟಿದ್ದಾರೆ. MNOP ಅಂದರೆ ಮೇಲ್ ನೆಟ್ವರ್ಕ್ ಆಪ್ಟಿಮೈಸೇಷನ್ ಪ್ರಾಜೆಕ್ಟ್. ಇದು ಭಾರತೀಯ ಅಂಚೆಯ ಸೇವೆಗಳನ್ನು ಮತ್ತು ಉತ್ಪನ್ನಗಳನ್ನು ಇಂಪ್ರೂವ್ ಮಾಡಲಿಕ್ಕೆ, ಉತ್ಕೃಷ್ಟಗೊಳಿಸಲಿಕ್ಕೆ ಜಾರಿಗೆ ತಂದಂಥ ಒಂದು ಯೋಜನೆ. ವಿಶೇಷವಾಗಿ ಇದರಲ್ಲಿ ಸ್ಪೀಡ್ ಪೋಸ್ಟ್ ಮತ್ತು ರಿಜಿಸ್ಟರ್ ಪೋಸ್ಟ್ ಆರ್ಟಿಕಲ್ಗಳನ್ನು ನಿಖರವಾಗಿ ಮತ್ತು ವೇಗವಾಗಿ ಡೆಲಿವರ್ ಮಾಡಲಿಕ್ಕೆ, ತಲುಪಿಸಲಿಕ್ಕೆ ತೆಗೆದುಕೊಂಡಂಥ ಒಂದು ಇನಿಷಿಯೇಟಿವ್ ಇದು. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಎ, 2010. MNOP ಅಥವಾ ಮೇಲ್ ನೆಟ್ವರ್ಕ್ ಆಪ್ಟಿಮೈಸೇಷನ್ ಪ್ರಾಜೆಕ್ಟ್ ಇದನ್ನು 2010ರಂದು ಪರಿಚಯಿಸಲಾಯಿತು. ಎರಡನೇ ಪ್ರಶ್ನೆ, ವೆನ್ ವಾಸ್ ಮ್ಯಾಗಝಿನ್ ಪೋಸ್ಟ್ ಲಾಂಚ್ಡ್. ಮ್ಯಾಗಝಿನ್ ಪೋಸ್ಟನ್ನು ಯಾವಾಗ ಜಾರಿಗೊಳಿಸಲಾಯಿತು ಅಥವಾ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ. ಆಯ್ಕೆಗಳು: ಎ 1/3/2020, ಬಿ 1/3/2021, ಸಿ 1/3/2022, ಡಿ 1/4/2022 ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಡಿ, 1/4/2022. ಮ್ಯಾಗಝಿನ್ ಪೋಸ್ಟನ್ನು ಏಪ್ರಿಲ್ 1, 2022ರಂದು ಪ್ರಾರಂಭಿಸಲಾಯಿತು. ಮುಂದಿನ ಪ್ರಶ್ನೆ, ಎಕ್ಸ್ಪಾಂಡ್ MDGಯನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. ಆಯ್ಕೆಗಳು: ಎ ಮುಖ್ಯ ಡಾಕ್ಘರ್, ಬಿ ಮಹಿಳಾ ಡಾಕ್ಘರ್, ಸಿ ಮಲ್ಟಿಪಲ್ ಡಾಕ್ಘರ್, ಡಿ ಮುಂಬೈ ಡಾಕ್ಘರ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆಲ್ಲ ಇದರ ಉತ್ತರ ಗೊತ್ತಿರ್ಬೋದು. MDG ಅಂದರೆ ಮುಖ್ಯ ಡಾಕ್ಘರ್. ಸೊ ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ, ಮುಖ್ಯ ಡಾಕ್ಘರ್. ನಾಲ್ಕನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಆಧರಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು. ಸ್ಟೇಟ್ಮೆಂಟ್ 1 CBPO ಇನ್ ಡೆಲ್ಲಿ ಈಸ್ ಕಾಲ್ಡ್ ಆ್ಯಸ್ 56 APO. ಸ್ಟೇಟ್ಮೆಂಟ್ 2 CBPO ಇನ್ ಕೋಲ್ಕತ್ತಾ ಈಸ್ ಕಾಲ್ಡ್ ಆ್ಯಸ್ 99 APO ಅಂತ ಕೊಟ್ಟಿದ್ದಾರೆ. ಆಯ್ಕೆಗಳು ಈ ರೀತಿ ಇವೆ: ಎ ಸ್ಟೇಟ್ಮೆಂಟ್ 1 ಓನ್ಲಿ ಕರೆಕ್ಟ್, ಬಿ ಸ್ಟೇಟ್ಮೆಂಟ್ 2 ಓನ್ಲಿ ಕರೆಕ್ಟ್, ಸಿ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಡಿ ಸ್ಟೇಟ್ಮೆಂಟ್ 1 ಈಸ್ ರಾಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಈ 2 ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ತಾರೆ. ಅಂದರೆ ಒಂದನೇ ಹೇಳಿಕೆ 1 CBPO ಇನ್ ಡೆಲ್ಲಿ ಈಸ್ ಕಾಲ್ಡ್ ಆ್ಯಸ್ 56 APO. 1 CBPOವನ್ನು 56 APO ಅಂತ ಕರೀತಾರೆ ಮತ್ತು ಇದು ದೆಹಲಿಯಲ್ಲಿರುತ್ತೆ. ಇನ್ನು ಎರಡನೇ ಹೇಳಿಕೆ 2 CBPO ಈಸ್ ಕಾಲ್ಡ್ ಆ್ಯಸ್ 99 APO. 2 CBPOವನ್ನು 99 APO ಅಂತ ಕರೀತಾರೆ ಮತ್ತು ಇದು ಕೋಲ್ಕತ್ತಾದಲ್ಲಿ ಇದೆ. ಇನ್ನು CBPO ಅಂದರೆ ಏನು ಅಂತ ನೋಡೋದಾದರೆ, CBPO ಅಂದರೆ ಸೆಂಟ್ರಲ್ ಬೇಸ್ ಪೋಸ್ಟ್ ಆಫೀಸ್. ಇದು ಇಂಡಿಯನ್ ಆರ್ಮ್ಡ್ ಫೋರ್ಸಸ್, ಭಾರತೀಯ ಸೇನೆಗಳಿಗೆ ಸಂಬಂಧಿಸಿದಂತಹ ಪೋಸ್ಟಲ್ ಸರ್ವಿಸನ್ನು ಒದಗಿಸುತ್ತೆ. ಐದನೇ ಪ್ರಶ್ನೆ, TMO ಮೀನ್ಸ್. TMO ಅಂದರೆ ಏನು ಅಂತ ಕೇಳಿದ್ದಾರೆ. ಎ ಟ್ರಾನ್ಸ್ಫರ್ ಮೇಲ್ ಆಫೀಸ್, ಬಿ ಟ್ರಾನ್ಸಿಟ್ ಮೇಲ್ ಆಫೀಸ್, ಸಿ ಟೆಸ್ಟ್ ಮೇಲ್ ಆಫೀಸ್, ಡಿ ನನ್ ಆಫ್ ದ ಅಬೌವ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ಟ್ರಾನ್ಸಿಟ್ ಮೇಲ್ ಆಫೀಸ್. ಈ ಟ್ರಾನ್ಸಿಟ್ ಮೇಲ್ ಆಫೀಸ್ ಅಥವಾ TMO ಅನ್ನುವಂಥದ್ದು ರೈಲ್ವೆ ಮೇಲ್ ಸರ್ವಿಸ್ನ ಒಂದು ಯೂನಿಟ್ ಆಗಿದೆ. ಇದು ಟ್ರಾನ್ಸಿಟ್ ಮೇಲ್ ಆಫೀಸಸ್ ಡೀಲ್ಸ್ ವಿತ್ ದ ಕ್ಲೋಸ್ಡ್ ಬ್ಯಾಗ್ಸ್. ಈ ಟ್ರಾನ್ಸಿಟ್ ಮೇಲ್ ಆಫೀಸ್ಗಳು ಕ್ಲೋಸ್ಡ್ ಬ್ಯಾಗ್ಗಳನ್ನು ನಿರ್ವಹಿಸ್ತವೆ. ಕ್ಲೋಸ್ಡ್ ಬ್ಯಾಗ್ಗಳನ್ನು ರಿಸೀವ್ ಮಾಡೋದು ಮತ್ತು ಡಿಸ್ಪ್ಯಾಚ್ ಮಾಡುವಂಥ ಕೆಲಸವನ್ನು
ಟ್ರಾನ್ಸಿಟ್ ಮೇಲ್ ಆಫೀಸ್ಗಳು ನಿರ್ವಹಿಸ್ತವೆ. ಮುಂದಿನ ಪ್ರಶ್ನೆ, ರಿಟರ್ನ್ಡ್ ಲೆಟರ್ ಆಫೀಸಸ್ ಆರ್ ಎಸ್ಟಾಬ್ಲಿಷ್ಡ್ ಎಟ್ ದ ಡ್ಯಾಶ್. ರಿಟರ್ನ್ಡ್ ಲೆಟರ್ ಆಫೀಸಸ್ ಅಥವಾ RLOಗಳು ಎಲ್ಲಿ ಸ್ಥಾಪಿತವಾಗಿರ್ತವೆ ಅಂತ ಕೇಳಿದ್ದಾರೆ. ಎ ರೀಜನಲ್ ಹೆಡ್ ಕ್ವಾರ್ಟರ್ಸ್, ಬಿ ಡಿವಿಷನಲ್ ಹೆಡ್ ಕ್ವಾರ್ಟರ್ಸ್, ಸಿ ಸರ್ಕಲ್ ಹೆಡ್ ಕ್ವಾರ್ಟರ್ಸ್, ಡಿ ಪೋಸ್ಟಲ್ ಡೈರೆಕ್ಟರೇಟ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಸರ್ಕಲ್ ಹೆಡ್ ಕ್ವಾರ್ಟರ್ಸ್. RLOಗಳು ಅಥವಾ ರಿಟರ್ನ್ ಲೆಟರ್ ಆಫೀಸಸ್ಗಳು ಸರ್ಕಲ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಸ್ಥಾಪಿತವಾಗಿರ್ತವೆ. 7ನೇ ಪ್ರಶ್ನೆ, ಇನ್ ಪೋಸ್ಟಲ್ ಸರ್ಕಲ್ ವಿಚ್ ಯೂನಿಟ್ ಸಪ್ಲೈ ಸ್ಟಾಂಪ್ಸ್ ಟು ದ ಪೋಸ್ಟ್ ಆಫೀಸಸ್. ಪೋಸ್ಟಲ್ ಸರ್ಕಲ್ನಲ್ಲಿ ಯಾವ ಯೂನಿಟ್ಟು ಸ್ಟಾಂಪ್ಸನ್ನು ಸಪ್ಲೈ ಮಾಡುತ್ತೆ ಪೋಸ್ಟ್ ಆಫೀಸ್ಗಳಿಗೆ ಅಂತ ಕೇಳಿದ್ದಾರೆ. ಎ PSD, ಬಿ CSD, ಸಿ ASD, ಡಿ RMS ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, CSD. CSD ಅಂದರೆ ಸೆಂಟ್ರಲ್ ಸ್ಟಾಂಪ್ಸ್ ಡಿಪೋಟ್. ಇನ್ನು PSD ಅಂದರೆ ಪೋಸ್ಟಲ್ ಸ್ಟೋರ್ಸ್ ಡಿಪೋಟ್. ಮುಂದಿನ ಪ್ರಶ್ನೆ, ಪೋಸ್ಟಲ್ ರೀಜನ್ ಈಸ್ ಹೆಡೆಡ್ ಬೈ. ಪೋಸ್ಟಲ್ ರೀಜನನ್ನು ಯಾರು ಹೆಡ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ CPMG, ಬಿ MG, ಸಿ PMG, ಡಿ ಸೆಕ್ರೆಟರಿ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, PMG ಅಥವಾ ಪೋಸ್ಟ್ ಮಾಸ್ಟರ್ ಜನರಲ್. ಇವರು ಪೋಸ್ಟಲ್ ರೀಜನ್ನ ಮುಖ್ಯಸ್ಥರಾಗಿರ್ತಾರೆ. ಇನ್ನು CPMG ನಿಮಗೆ ಗೊತ್ತಿದೆ, ಇವರು ಪೋಸ್ಟಲ್ ಸರ್ಕಲ್ನ ಮುಖ್ಯಸ್ಥರಾಗಿರ್ತಾರೆ, ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್. 9ನೇ ಪ್ರಶ್ನೆ, ASRM ರೆಫರ್ಸ್ ಟು. ASRM ಅಂದರೆ ಏನಂತ ಕೇಳಿದ್ದಾರೆ. ಎ ಆರ್ಮಿ ಸ್ಪೆಷಲ್ ರೀಜನ್ ಮ್ಯಾನೇಜರ್, ಬಿ ಅಸಿಸ್ಟೆಂಟ್ ಸೂಪರ್ವೈಸರ್ ಆಫ್ ರಿಜಿಸ್ಟರ್ಡ್ ಮೇಲ್ಸ್, ಸಿ ಅಸಿಸ್ಟೆಂಟ್ ಸೆಕ್ರೆಟರಿ ಆಫ್ ರೈಲ್ವೆ ಮ್ಯಾನೇಜ್ಮೆಂಟ್, ಡಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ರೈಲ್ವೆ ಮೇಲ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ, ASRM refers to Assistant Superintendent of Railway Mail Services. 10ನೇ ಪ್ರಶ್ನೆ, FPO refers to. FPO ಅಂದರೆ ಏನಂತ ಕೇಳಿದ್ದಾರೆ. ಎ ಫೀಲ್ಡ್ ಪೋಸ್ಟ್ ಆಫೀಸಸ್, ಬಿ ಫಾರಿನ್ ಪೋಸ್ಟ್ ಆಫೀಸಸ್, ಸಿ ಫೈನಾನ್ಷಿಯಲ್ ಪೋಸ್ಟ್ ಆಫೀಸಸ್, ಡಿ ಬೋತ್ A and B ಅಂತ ಕೊಟ್ಟಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಫೀಲ್ಡ್ ಪೋಸ್ಟ್ ಆಫೀಸಸ್. FPO ಅಂದರೆ ಫೀಲ್ಡ್ ಪೋಸ್ಟ್ ಆಫೀಸಸ್. ಈ ಫೀಲ್ಡ್ ಪೋಸ್ಟ್ ಆಫೀಸಸ್ಗಳು ಅಂದರೆ ಏನು ಅಂತ ನೋಡೋದಾದರೆ, ಇವು ಆರ್ಮಿ ಪೋಸ್ಟಲ್ ಸರ್ಕಲ್ಗಳೇನಿದ್ದಾವೆ ಅವುಗಳ ಅಡಿಯಲ್ಲಿ 1 CBPO ಮತ್ತು 2 CBPO ಅಂತ 2 ಆಫೀಸ್ಗಳು ಬರ್ತಾವಲ್ಲ, ಅವುಗಳ ಅಡಿಯಲ್ಲಿ ಇವು ಕಾರ್ಯನಿರ್ವಹಿಸ್ತವೆ. ಅಂದರೆ ಫೀಲ್ಡ್ ಪೋಸ್ಟ್ ಆಫೀಸಸ್ ಆರ್ ಫಂಕ್ಷನಿಂಗ್ ಅಂಡರ್ ದ ಜುರಿಸ್ಡಿಕ್ಷನ್ ಆಫ್ CBPOs. ಈ ಫೀಲ್ಡ್ ಪೋಸ್ಟ್ ಆಫೀಸಸ್ಗಳಿಗೆ ಸಂಬಂಧಿಸಿದ ಇನ್ನೊಂದು ವಿಚಾರವನ್ನು ನೀವು ತಿಳಿದುಕೊಳ್ಳಬೇಕಾಗಿರುವುದಂದರೆ, ಈ ಫೀಲ್ಡ್ ಪೋಸ್ಟ್ ಆಫೀಸಸ್ಗಳು ನಮ್ಮಲ್ಲಿ ಹೆಡ್ ಆಫೀಸಸ್ಗಳು, ಸಬ್ ಆಫೀಸಸ್ಗಳು ಮತ್ತು ಬ್ರಾಂಚ್ ಆಫೀಸ್ಗಳು ಇರ್ತಾವಲ್ಲ, ಅವುಗಳಲ್ಲಿ ಸಬ್ ಆಫೀಸಸ್ಗಳು SOಗಳಿಗೆ ಸಮನಾದ ದರ್ಜೆಯ ಕಾರ್ಯವನ್ನು ಇವು ಫೀಲ್ಡ್ ಪೋಸ್ಟ್ ಆಫೀಸಸ್ಗಳು ನಿರ್ವಹಿಸ್ತವೆ. ಉದಾಹರಣೆಗೆ, ಫೀಲ್ಡ್ ಪೋಸ್ಟ್ ಆಫೀಸಸ್ ಆರ್ ಇನ್ ದ ಸ್ಟೇಟಸ್ ಆಫ್ ಡ್ಯಾಶ್ ಅಥವಾ ಫೀಲ್ಡ್ ಪೋಸ್ಟ್ ಆಫೀಸಸ್ ಆರ್ ಈಕ್ವಲ್ ಟು ಡ್ಯಾಶ್ ಅಂತ ಕೇಳಿದರೆ ನೀವು ಇದಕ್ಕೆ ಸಬ್ ಆಫೀಸಸ್ ಅಂತ ಉತ್ತರವನ್ನು ನೀಡಬೇಕಾಗತ್ತೆ. ಸೊ ಸ್ನೇಹಿತರೆ, ಇವಿಷ್ಟು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಖಂಡಿತ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದ.